ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋ ಒಳಗೆ ಲಲಿತಾ ಮಹಲ್ ಪ್ಯಾಲೇಸ್ ಒಳಗೆ ನನ್ನ ಬರ್ಡೇ ಸೆಲೆಬ್ರೇಷನ್ ಹೆಂಗಾತು ನೋಡಿದ್ರಿ, ಚಲೋ ಅನ್ನಿಸ್ತು ಅನ್ಕೋತೇನೆ ನಿಮಗೆ. ಸೊ ಈ ವಿಡಿಯೋದಾಗ ನೋಡೋಣ ಬರ್ರಿ. ಸ್ನೋ ಸಿಟಿದ ಈ ಬಿಸಿಲುಗಾಲದಾಗ ಅದ್ರಾಗ ಇಷ್ಟು ಶೆಕಿ ಇಷ್ಟು ಈ ವರ್ಷ ಬಿಸಿಲು ಐತಲ್ಲ, ಸ್ನೋ ಸಿಟಿಗೆ ಹೋದ್ರೆ ಏನೋ ಒಂಥರ ಮಜಾ ಅನ್ನಿಸ್ತೈತಿ. ಸೊ ನೋಡೋಣ ಬರ್ರಿ ಇಲ್ಲಿ ಒಳಗೆ ಏನೇನೈತಿ, ಒಳಗೆ ಎಷ್ಟೆಷ್ಟು ಪ್ರೈಸ್, ಯಾವ್ಯಾವ ಟೈಮಿಂಗ್ಸ್ ಒಳಗೆ ಇರ್ತೈತಿ ಅಂಥೇಳಿ ನೋಡು. ಇಲ್ಲೇನು ನೋಡಾಕತ್ತಿರಲ್ಲ ಸೆಷನ್ ಟೈಮಿಂಗ್ಸ್ ನೋಡ್ರಿ. ಸೊ ತಾಸಿಗೆ ಒಂದು ಇರ್ತೈತಲ್ಲೇ ಸ್ನೋ ಸಿಟಿ ಒಳಗೆ, ಒಂದೊಂದು ತಾಸಿಗೆ ಒಂದೊಂದು ಸೆಷನ್ ಅನ್ನು ಬಿಡ್ತಾರೆ. ಸೊ ನೋಡ್ಕೊಂಬರು ಬರ್ರಿ ಒಳಗೆ ಹೋಗಿ. ವೀಕೆಂಡ್ಸ್ ಟಿಕೆಟ್ ಕಾಸ್ಟ್ಲಿ ಐತೆ ಸ್ವಲ್ಪ, 450 ಐತಿ. ವೀಕ್ ಡೇಸ್ 350 ನೋಡ್ರಿ. ಇವ್ರು ಟಿಕೆಟ್ ತೊಗೊಳಕ್ಕೆ ನಿಂತಾರೆ. ಈಗ 2 ಪೇರ್ ಸಾಕ್ಸ್ ಕೊಡ್ತಾರೆ. ಪ್ರೈಸನ್ನ ಸ್ವಲ್ಪ ಜಾಸ್ತಿ ಐತೆ. ಆಮೇಲೆ ಮಂದಿನ ನೋಡ್ರಿ ಇಲ್ಲಿ ರಗಡದಾರ. 4 to 5 ಸೆಷನಿಗೆ ವೇಟ್ ಮಾಡತ್ತಾರೆ. ತಾಸಿಗೆ ಒಂದು ಸೆಷನ್ ಇರ್ತೈತಿ. ನಾವು ಈಗ ಸಾಕ್ಸ್ ತೊಗೊಂಡು ಕುಂತೇವೆ ನೋಡ್ರಿ. 1050 ಇಬ್ಬರಿಗೆ. ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಐತಿ, ಯಾಕಂದ್ರೆ ಅವರು -6 ಡಿಗ್ರಿ ಒಳಗಲ್ಲಿ ಐಸ್ ಮೇಂಟೈನ್ ಮಾಡಿರ್ತಾರೆ. ಹೊರಗೆ ಈ ಪರಿ ಬಿಸಿಲು ಐತಿ, ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡೋಕೆ ಅವ್ರು ಚಾರ್ಜಸ್ ಜಾಸ್ತಿ ಇಟ್ಟಿರ್ತಾರೆ. ಅದ್ರ ಜೊತೆನ ಮಿರರ್ ಇಮೇಜ್, ಆಮೇಲೆ ಇನ್ನೊಂದು ಏನೋ ಅಂದ್ರೆ ಅದನ್ನು ತೊಗೊಂಡ್ರೆ ಪ್ಯಾಕೇಜ್ 1300 1400 ಎಷ್ಟು ಅಂದ್ರೆ ಅದೇನು ಬ್ಯಾಡ್, ನಮಗೆ ಸ್ನೋ ಸಿಟಿ ಅಷ್ಟು ಎಂಜಾಯ್ ಮಾಡಿ ಹೋಗೋಣ ಅಂತೇಳಿ ಸ್ನೋ ಸಿಟಿದು ಅಷ್ಟೇ ಟಿಕೆಟ್ ತೊಗೊಂಡೇವು ನೋಡ್ರಿ. ಒಳಗೆ ಹೋದ್ಮೇಲೆ ನಮಗೆ ಶೂಸ್ ಅದು ಕೊಡ್ತಾರೆ. ಇಲ್ಲಿ ನಮ್ಮ ಚಪ್ಪಲದು ತೆಗೆದು ಕೊಟ್ಟು ಹೋಗೋದು. ಈಗ ಒಳಗೆ ಬಿಟ್ಟಾರ ನೋಡ್ರಿ. ಸೊ ಹೊಂಟೇವಿ. ಸಾಕ್ಸ್ ಹಾಕೊಂಡು ಎಲ್ಲರೂ ಈಗ ಒಳಗೆ ಹೋಗಕ್ಕೆ ವೇಟ್ ಮಾಡಕತ್ತಾರ ನೋಡ್ರಿ. ನಮಗೆ ಜಾಕೆಟ್ಸ್ ಕೊಟ್ಟಾರ, ಗ್ಲೌಸ್ ಕೊಟ್ಟಾರ, ಶೂಸ್ ಕೊಟ್ಟಾರ. ಇವನ್ನೆಲ್ಲ ಹಾಕೊಂಡು ಅಲ್ಲಿ ಹೋಗೋದು ಈಗ. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop. ನೋಡ್ರಿ, ಸ್ನೋ ಒಳಗೆ ಹೋಗಾಕ ಫುಲ್ ಜಾಕೆಟ್ಸ್ ಹಾಕೊಂಡು ರೆಡಿ ಆಗ್ಯಾವ ನಾವೀಗ. ಎಲ್ಲರೂ ಇಲ್ಲಿ ಆ್ಯಕ್ಚುಲಿ ರೆಡಿ ಆಗತ್ತಾರ. -7 ಡಿಗ್ರಿ ಐತಿ. ಒಳಗೆ ಹೊಂಟೇವ್ ನೋಡ್ರಿ. ಈಗ ನಾವು ಇಲ್ಲಿ ನೋಡ್ರಿ ಹೊಂಟಾರ. ಇನ್ನು ನಾವು ಸ್ನೋ ಸಿಟಿ ಎಂಟರ್ ಆದ್ವಿ ನೋಡ್ರಿ. ಸೊ ಅಲ್ಲಿ ಒಳಗೆ -7 ಡಿಗ್ರಿ ಒಳಗೆ ಅವ್ರು ಮೇಂಟೈನ್ ಮಾಡಕತ್ತಿದ್ರ. ಭಾಳ ಮಸ್ತ್ ಅನ್ಸಾತಿತ್ತ. ಒಳಗೆ ಹೋದ್ಕೂಳೆ ಫುಲ್ ಕೋಲ್ಡ್, ಮಕ ಎಲ್ಲ ಆ್ಯಕ್ಚುಲಿ ಕೆಂಪಾಗಿತ್ತು ನಮ್ದಲ್ಲಿ ಒಳಗೆ ಹೋದ್ಮೇಲೆ. ನಾವಂತರೂ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ನೋಡ್ರಿ ಇಲ್ಲಿ ಸ್ನೋ ಒಗದಾಡಕತ್ತೆ ಬಿಟ್ಟೇವಿ. ನಾನಂತರೂ ರಿಯಲಿ ಫುಲ್ ಎಂಜಾಯ್ ಮಾಡಿದ್ನಿ. ನನ್ನ ಜೊತೆ ನನ್ನ ಹಸ್ಬೆಂಡ್ನು ಭಾಳ ಚಂದ ಎಂಜಾಯ್ ಮಾಡಿದ್ರು. ನಂಗೆ ಇಂಥದ್ದೆಲ್ಲ ಆಟಾಡಕ್ಕೆ ನನಗೂ ಭಾಳ ಸೇರ್ತೈತೆ ನೋಡ್ರಿ. ಮೋಸ್ಟ್ಲಿ ಎಲ್ಲರಿಗೂ ಸೇರ್ತೈತೆ ಅನ್ಕೋತೇನೆ. ಅದ್ರಾಗ ಇಂಥ ಶಕ್ಯಾಗ ಒಳಗೆ ಹೋಗಿ ಅಂತ ತಂಪನಾಗಿ ಬಿಟ್ರೆ ಯಾರಿಗೆ ಸೇರಂಗಿಲ್ಲ ಹೇಳ್ರಿ. ಸೊ ಎಲ್ಲರಿಗೂ ಸೇರ್ತೈತೆ ಅನ್ಕೋತೇನೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ರಶ್ ಐತೆ ಅಂತ ಹೇಳಿ. ಆಮೇಲೆ ಇಲ್ಲೇ ಸ್ನೋ ಮ್ಯಾನ್ ಮಾಡಾಕತ್ತಿದ್ರು ಸ್ವಲ್ಪ ಮಂದಿ ಮಾಲಿಂದ ತಳಗ ಸ್ಲೈಡ್ ಆಗಾಕತ್ತಿದ್ರ, ಸ್ವಲ್ಪ ಮಂದಿ ಡಾನ್ಸ್ ಮಾಡಾಕತ್ತಿದ್ರ. ಸೊ ನಾನು ನೋಡ್ರಿ ಎಲ್ಲ ಆ್ಯಕ್ಟಿವಿಟೀಸನ್ನು ಟ್ರೈ ಮಾಡಿದ್ನಿ. ನೋಡಂಬರ್ರಿ ಹೆಂಗೈತೆ ಅಂತ ಹೇಳಿ. ಆಮೇಲೆ ಇದಕ್ಕೆ ನಾನು ಒಂದು ಮ್ಯೂಸಿಕರ ಹಾಕಬೇಕು, ಇಲ್ಲ ವಾಯ್ಸ್ ಓವರರ ಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಅಲ್ಲಿ ಫುಲ್ ಪಿಕ್ಚರ್ ಹಾಡು ಹಚ್ಚಿದ್ರೆ ಸೊ ಕಾಪಿ ರೈಟ್ ಬರ್ತೈತಲ್ಲ, ಹಾಗಾಗಿ ನೋಡ್ರಿ ಮ್ಯೂಸಿಕ್ ಅದು ಹಾಕಿ.
ನೋಡ್ಬೋದು ನೀವು ಸ್ನೋ ಮ್ಯಾನ್ ಕೆಫೆ ಅಂತ ಇರ್ತೈತಿ. ಇಲ್ಲಿ ಚಹಾ ಕಾಫಿ ಸಿಗ್ತೈತಿ, ಬಟ್ ಹೊರಗಿನಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇಟ್ಟಿರ್ತಾರೆ ಅವ್ರು, ಯಾಕಂದ್ರೆ ಅವರು ಅಲ್ಲಿ ಕೋಲ್ಡ್ ಒಳಗೆ ನಿಂತು ದಿನ ಮಾರಬೇಕಲ್ಲ. ಸೊ ಬಟ್ ನಾವೇನಲ್ಲಿ ಟ್ರೈ ಮಾಡಲಿಲ್ಲ, ಯಾಕಂದ್ರೆ ನಮಗೆ ಆಲ್ರೆಡಿ ಹೊಟ್ಟೆದು ತುಂಬಿತ್ತು, ಹಂಗೆ ಕುಡಿಬೇಕು ಅನ್ನಿಸ್ಲಿಲ್ಲ. ಸೊ ನಾವು ಬರೀ ಸ್ನೋ ಒಳಗೆ ಎಂಜಾಯ್ ಮಾಡಕತ್ತಿದ್ವಿ. ಈಗ ನೋಡ್ರಿ ಇಲ್ಲೇ ಮೇಲೆ ಅಡ್ಡಾಡಕ್ಕೆ ಹೇಳಿ ಬಂದ್ವಿ. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ಅವ್ರು ಒಮ್ಮೆ ಹಿಂಗೆ ನೋಡ್ರಿ ಫುಲ್ ಸ್ನೋ ವೇವ್ಸ್ ಬಿಟ್ಟಂಗೆ ಬಿಡ್ತಾರೆ, ಭಾರಿ ಮಸ್ತ್ ಅನಿಸ್ತೈತಿ. ಫುಲ್ಲು ಕೋಲ್ಡ್ ಆಗಿ ಬಿಟ್ಟಿರ್ತೇವಿ, ಮಜಾ ಅನಿಸ್ತೈತಿ ನೋಡ್ರಿ. ಅದಾದ್ಮೇಲೆ ಇಲ್ಲೇ ಸ್ಲೈಡರ್ಸ್ ಇದ್ದು, ಸೊ ಮ್ಯಾಲಿಂದ ಹಿಂಗೆ ತೆಳಗೆ ನಾವು ಸ್ಲೈಡ್ ಮಾಡ್ಕೊತ ಹೋಗಬೇಕು. ಇಂಥವೆಲ್ಲ ಸ್ವಲ್ಪ ಅಡ್ವೆಂಚರ್ಸ್ ಗೇಮ್ ಆಡಿದ್ರೆ ಮಜಾ ಇರ್ತೈತಲ್ರಿ, ಹಾಗಾಗಿ ನಾನು ಆಡಾಕತ್ತೇನೆ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಲೈಟ್ ಹಚ್ಚಿರ್ತಾರೆ, ಆಮೇಲೆ ಸ್ನೋ ವೇವ್ಸ್ ಗತೆ ಬಿಡ್ತಾರೆ. ಅದಾದ್ಮೇಲೆ ಲಾಸ್ಟ್ನೇಕ ಲೈಟನ್ನು ಆಫ್ ಮಾಡ್ತಾರೆ ನೋಡ್ರಿ, ಸ್ವಲ್ಪ ಮಜಾ ಬರಲಿ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು ಸಣ್ಣ ಹುಡುಗರೆಲ್ಲ ಅದ್ರಾಗ ಉಳ್ಳಾಡಿ ಬಿಲ್ಲಾಡಿ ಫುಲ್ ಸ್ನೋ ಆಡಾಕತ್ತಾರ, ಆಮೇಲೆ ಎಂಜಾಯ್ ಮಾಡತ್ತಾರ ಫ್ಯಾಮಿಲಿ ಟುಗೆದರ್ ಎಲ್ಲ. ಸೊ ಆಮೇಲೆ ಇಲ್ಲಿ ನಾನು ನೋಡ್ಬೋದು ಹೆಂಗೆ ಎಂಜಾಯ್ ಮಾಡತ್ತೇನಂದ್ರೆ ಸಣ್ಣ ಹುಡುಗರು ಮಾಡ್ತಿರ್ತಾರಲ್ಲ ಲಿಟ್ರಲಿ ಹಂಗೆ ಮಾಡತ್ತಿದ್ದೆ. ಏನೋ ಒಂದು ಹುರುಪು ನೋಡ್ರಿ, ಅದು ಸ್ನೋ ಒಳಗೆ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲ, ಹಾಗಾಗಿ ಫುಲ್ ಮಜಾ ಅನ್ನಿಸ್ತು. ನಾನು ನೋಡ್ರಿ ಈಗ ಸ್ನೋ ಏನು ಕಟ್ಟಿರ್ತಾರಲ್ಲ ಅದ್ರಾಗಿಂದ ಹೊರಗೆ ಬರಾಕತ್ತೇನಿ. ನೀವು ಯಾರು ಸ್ನೋ ಸಿಟಿಗೆ ಹೋಗಿರೇನ ಮೈಸೂರು ಒಳಗಾತ ಬೆಂಗಳೂರು ಒಳಗಾತ ಏನನ್ನೋದು ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಈ ವಿಡಿಯೋ ಲಾಸ್ಟ್ ಮಟ ನೋಡ್ರಿ. ಈಗ ನೋಡ್ರಿ ಮೈಸೂರಿಗೆ ಬಾಯ್ ಹೇಳೋ ಟೈಮ. ನಾವು ಸ್ನೋ ಸಿಟಿ ನೋಡ್ಕೊಂಡ ಅಲ್ಲೇ ಒಂದು ಸ್ವಲ್ಪ ಮುಂದೆ ಬಂದು ಎಳ್ನೀರದು ಕುಡಿದ್ವಿ. ಎಳ್ನೀರು ಕುಡಿದು ಈಗ ಮತ್ತು ನಮ್ಮ ಪಯಣ ಬೆಂಗಳೂರು ಕಡೆ. 2 ದಿವಸ ಹೆಂಗೆ ಗೊತ್ತಂತ ಗೊತ್ತಾಗಲಿಲ್ಲ. ಫುಲ್ ನಿನ್ನೆ ಮುಂಜಾನೆ 6:30 ಬಿಟ್ಟಿದ್ವಿ ಮನಿ, ಈಗ ಮತ್ತೆ ಹೊಂಟೇವಿ. 9 ಗಂಟೆ ಅಂತ ತೋರ್ಸಾಕತ್ತೈತಿ. ಸೊ ಟ್ರಾಫಿಕ್ ಇರಲಿಲ್ಲ ಅಂದ್ರೆ ಕರೆಕ್ಟ್ 9ಕ್ಕೆ ಮುಟ್ತೀವಿ, ಬಟ್ ಟ್ರಾಫಿಕ್ ಇತ್ತಂದ್ರೆ ಮತ್ತೆ ಎಷ್ಟಾಕೈತಿ ಗೊತ್ತಿಲ್ಲ. ಹೊಂಟೇವಿ ನೋಡ್ರಿ, ಫುಲ್ ಮಜಾ ಅನ್ನಿಸ್ತ. ಮೈಸೂರು ಆ್ಯಕ್ಚುಲಿ ಮಸ್ತ್ ಐತಿ, ಹಿಂಗೆ ಎಲ್ಲ ನಿಯರ್ ಅದಾವ ಪ್ಲೇಸಸ್, ನೋಡಕ್ಕೆ ಚಲೋ ಅದಾವ, ಆಮೇಲೆ ಭಾಳ ಅದಾವ ನೋಡಕ್ಕಲ್ಲೇ. ಸೊ ಹಿಂಗಾಗಿ 4 ದಿನಾರ ಬೇಕಲ್ಲಿ ಎಲ್ಲ ಪ್ಲೇಸಸ್ ನೋಡ್ಬೇಕಂದ್ರೆ. ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಅವಾಗ ಒಂದು ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಿದ್ವಿ, ಈಗ ಬಂದ್ವಿ, ಈಗ ನೋಡಿದ್ವಿ. ಚಲೋ ಐತಿ ಪ್ಲೇಸಸ್. ಸ್ನೋ ಸಿಟಿ ಅಂತ ಫುಲ್ ಮಜಾ ಆತ. ಆಮೇಲೆ ನನ್ನ ಬರ್ಡೇ ಲಲಿತ್ ಮಹಲ್ ಪ್ಯಾಲೇಸ್ನಾಗ, ಪ್ಯಾಲೇಸ್ ನೋಡಕ್ಕೆ ಹೋಗಿ ಮತ್ತು ಅಲ್ಲಿ ಲಂಚನು ಆತ. ಆಮೇಲೆ ಮುಂಜಾನೆ ನಾವು ಮೈಲಾರಿ ದೋಸೆ ತಿಂದ್ವಿ, ಟ್ರೈನ್ ಮ್ಯೂಸಿಯಮ್ಗೆ ಹೋದ್ವಿ. ಹಿಂಗಾಗಿ ಫುಲ್ ಡೇ ಹೆಂಗೆ ಗೊತ್ತಂತ ಗೊತ್ತಾಗಲಿಲ್ಲ, ಮಸ್ತ್ ಮಜಾ ಆತ. ಈಗ ನೋಡ್ರಿ ಮೈಸೂರು ಬೆಂಗಳೂರು ಹೈವೇ ಮೇಲೆ ಮತ್ತು ಹೊಂಟೇವಿ. ಈಗ ಹೋಗೇನೆ ಮಕ್ಕೊಳ್ಳೋದು, ಮತ್ತು ನಾಳೆ ಇವ್ರದ್ದು ಆಫೀಸ್, ಮತ್ತು ಆ್ಯಸ್ ಯೂಶ್ವಲ್ ಎಲ್ಲ ರೂಟೀನ್ ಚಲೋ ಆಗ್ತೈತಿ. ಎಲ್ಲರಿಗೂ ಈಗ ನಾವು ಬೆಂಗಳೂರು ಮೈಸೂರು ಹೈವೇನಾಗ ಅದೇವಿ. ಈಗ 100 ಕಿಲೋಮೀಟರ್ ಅರೌಂಡ್ ಎಕ್ಸ್ಪ್ರೆಸ್ ವೇ ಐತೆ. ಇಲ್ಲಿ ಹೆಂಗಂತಂದ್ರೆ 3 ವೇ ಮತ್ತು 6 ವೇ, ಅದಾದ್ಮೇಲೆ 2 ಸರ್ವಿಸ್ ರೋಡ್, ಅತ್ತಾಗ 2 ಇತ್ತಾಗ 2. ಹಂಗಾಗಿ ದಶಪಥ ರೋಡ್ ಅಂತಾರೆ ಇದಕ್ಕಂದ್ರೆ 10 ವೆಹಿಕಲ್ ಆಟ್ ಅ ಟೈಮ್ ಹೋಗ್ಬೋದು, ಆಮೇಲೆ ಬರ್ಬೋದು. ಹಂಗಾಗಿ ಇಲ್ಲೊಂದು ಎಕ್ಸ್ಟ್ರಾ ಹೊಂಟತ್ ನೋಡಿ ನಮ್ದು ಅಂತ ಸೇಮ್. ಆಮೇಲೆ ಈಗ ನಾ ಎದಕ್ಕೆ ಮಾತಾಡಕತ್ತೇನಂತಂದ್ರೆ, ನೀವು ಹೆಂಗೆ ಮೈಲೇಜ್ ಹೆಚ್ಚಿಗೆ ಮಾಡ್ಬೋದು ಗಾಡಿದು ಅಂಥೇಳಿ ನಿಮ್ಗೆ ಹಂಗೆ ಹೇಳ್ಬೇಕಂತ ಅನ್ನಿಸ್ತು. ನಾವು ಒಂದು ಹೋದ ವಿಡಿಯೋನ ಹಾಕಿದ್ವಿ. ಇಟ್ ವಾಸ್ ಅರೌಂಡ್ 27 ಕಿಲೋಮೀಟರ್. ನಮ್ಮ ಗಾಡಿ ಇನ್ನೂ ಫಸ್ಟ್ ಟೈಮ್ನು ಹೋಗಿಲ್ಲ ಸರ್ವಿಸಿಂಗ್ಗೆ. 8 ದಿನ ಅದು ಗಾಡಿ ತೊಗೊಂಡು ಬರೀ ಅಷ್ಟರಾಗಿ 27 ಕಿಲೋಮೀಟರ್ ಮೈಲೇಜ್ ತೆಗೆದೇವು ನಾವು, ಅದು ವಿತ್ ಪ್ರೂಫ್. ಈಗ ಸದ್ಯನೂ ಏನು ತೋರಿಸಿದ್ದು 24 ಕಿಲೋಮೀಟರ್ ಮೈಲೇಜ್, ಅದು 15 ಕಿಲೋಮೀಟರ್ ಆಲ್ರೆಡಿ ಬಂದೈತೆ. ಅದನ್ನು ಹಿಡಿ ನಾನು ತೋರಿಸ್ತಾನೆ.
ಈಗ 15-15.5 ಕಿಲೋಮೀಟರ್ ಆಲ್ರೆಡಿ ಬಂದೈತಿ. ಆಮೇಲೆ 75 ಕಿಲೋಮೀಟರ್ ಕಾನ್ಸ್ಟಂಟ್ ಸ್ಪೀಡ್, 24 ಕಿಲೋಮೀಟರ್ ಮೈಲೇಜ್ ಅಷ್ಟು ತೋರ್ಸಾಗತ್ತದ. ಅಂದ್ರೆ ಅದು ಅಕ್ಯುರೇಟ್ ಐತಿ. ಆಮೇಲೆ ನೀವು ಹೆಂಗೆ ಕೊಡ್ಬೇಕಂದ್ರೆ ಲೈಟ್ ಫುಟ್ನಾಗ ಗಾಡಿ ಹೊಡಿಬೇಕು ಯಾವತ್ತೂ. ನೀವು ಒಮ್ಮೆ ಗೇರ್ ಹಾಕಿ ಒಮ್ಮೆ ಎಕ್ಸಲೇಟರ್ ಕೊಡೋದು, ಒಮ್ಮೆ ಗೇರ್ ತೆಗೆದು ಬ್ರೇಕ್ ಹಚ್ಚೋದು ಹಿಂಗೆ ಮಾಡಿದ್ರಂದ್ರೆ ಆವ್ರೇಜ್ ಕೊಡಂಗಿಲ್ಲ. ಯಾವತ್ತು ಒಂದು ಸ್ಪೀಡ್ ಕಾನ್ಸ್ಟಂಟ್ ಸ್ಪೀಡ್ ಮೇಂಟೈನ್ ಮಾಡಬೇಕು. ಆಮೇಲೆ ಲೈಟ್ ಫುಟ್ನಾಗ ಹೊಡಿಬೇಕು ಗಾಡಿ. ಲೈಟ್ ಫುಟ್ ಅಂತಂದ್ರೆ ಒಮ್ಮೆ ಒತ್ತಬಾರ್ದು ಎಕ್ಸಲೇಟ್ರ್. ಅದನ್ನು ಕರೆಕ್ಟಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಈಗಿನ ಗಾಡಿಗಳು ವಿತ್ ಎಲ್ಲ ಇನ್ಫಾರ್ಮೇಷನ್ ತೋರಿಸ್ತಾವೆ. ನಿಮ್ಮ ಎಕ್ಸಲೇಟರ್ ಎಷ್ಟು. ನಮಗೆ ಎಸ್ಪೆಷಲಿ ಎಕ್ಸ್ಟರ್ ನನಗೆ ಇದು ಸೇರಿದ್ದು ಇದ್ರ ಸಲುವಾಗಿ ನಾವು ಒಂದು 50 ವಿಡಿಯೋ ನೋಡಿರ್ಬೋದು. ನಾನು ಎಲ್ಲ ಗಾಡಿ ಟೆಸ್ಟ್ ಡ್ರೈವ್ನು ಮಾಡೇನಿ, ಮತ್ತು ಎಲ್ಲನೂ ಮಾಡೇನಿ, ಯಾವುದು ಬಿಟ್ಟಿಲ್ಲ ಅಂತಲ್ಲ. ಹಂಗಾಗಿ ನಮಗೆ ಇದ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಯ್ತು, ಇಲ್ಲಿ ಇದ್ರ ಫೀಚರ್ ಆಯ್ತು, ಇವೆಲ್ಲ ಬೇರೆ ಕಂಪ್ನಿ ಒಳಗೆ ಕಮ್ಮಿ ಅಂದ್ರೂ ನನಗನ್ನಿಸ್ತೈತಿ ಒಂದು 16-17 ಲಕ್ಷ ರೂಪಾಯಿ ಕಾಸ್ಟ್ ಆಗೋದಿತ್ತು. ನಮ್ಮದು ಬ್ಲೂ ಲಿಂಕ್ ಡ್ಯಾಶ್ಬೋರ್ಡ್, ಆಮೇಲೆ ಇದು ಸನ್ರೂಫ್ ಐತಿ, ಆಮೇಲೆ ಕ್ರೂಸ್ ಕಂಟ್ರೋಲ್, ರೋಡ್ ಸೈಡ್ ಅಸಿಸ್ಟೆನ್ಸ್ ಫ್ರೀ ಎಲ್ಲ ಐತೆ. ಆಮೇಲೆ ಹೆಂಗಂತಂದ್ರೆ ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಅಲ್ಲ, ಹಾಗಾಗಿ ಅದನ್ನ ನೋಡಕತ್ತಿದ್ದೆಲ್ಲ ಇದ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಷ್ಟು ಅಕ್ಯುರೇಟಾಗಿ ತೋರಿಸುತ್ತಲ್ಲ ನಿಮ್ಮ ಮೈಲೇಜ್ ಎಷ್ಟು ಅಂತ ಹೇಳಿ ನೀವು ಒಟ್ಟು ಅದ್ರದ್ದು ಡೌಟ್ ಪಡಬೇಕಾಗಿಲ್ಲ. ಅಷ್ಟು ಅಕ್ಯುರೇಟ್ ಆಗೈತದ. ಬರೀ ನಂದೊಬ್ಬೊಂದು ವಿಡಿಯೋ ಅಲ್ಲ, ಭಾಳ ಮಂದಿದು ಐತೆ ಹಾಗಾಗಿ ಲೈಟ್ ಫುಟ್ನಾಗ ಗಾಡಿ ಹೊಡೀರಿ ನೀವು, ನಿಮ್ದು ಅವರೇಜ್ ಕೊಟ್ಟೋಗ್ಬಿಡ್ತೈತೆ. ನಮ್ದು ನೋಡ್ರಿ ಆಲ್ರೆಡಿ 24 ಕಿಲೋಮೀಟರ್ ಅವರೇಜ್ ಕೊಡಾಕತ್ತೈತಿ. ಅದೇನು ಕೆಟ್ಟೇನಲ್ಲ, ಪೆಟ್ರೋಲ್ ಗಾಡಿ 24 ಕಿಲೋಮೀಟರ್ ಅವರೇಜ್ ಕೊಡೋದು ನೀವು ಎಲ್ಲಿ ಕೇಳಿದ್ರಿ? ನನಗಂತೂ ಅಷ್ಟು ಐಡಿಯಾ ಇಲ್ಲ. ಮತ್ತೆ ಹಂಗೆ ಏನಾದ್ರು ಕೊಡಾಕತ್ತಿದ್ದು ಅಂದ್ರೆ ಹೇಳ್ರಿ ನೀವು. ಈ ಗಾಡಿ ಮಾತ್ರ 24 ಕೊಡ್ತೈತಿ ಹೈವೇ ಒಳಗೆ. ಇನ್ನೂ ಹೆಚ್ಚಿಗೆ ಮಾಡ್ಬೋದು. ನಾನು 75 ಈಗ ಒಂದೇ ವಾರ ಲಾಸ್ಟ್ ಸಂಡೇ ತಂದೇವಿ. ಈ ಸಂಡೇ ಮೈಸೂರು ಟ್ರಿಪ್ ಹೊಡಿತ್ ನಮ್ ಕಾರ್. ಮೈಸೂರು ಟ್ರಿಪ್ ಹೊಡೆದೇವು ನಾವು. ಆಮೇಲೆ ನಿನ್ನೆ ಮುದುಮಲೆ ಇದಕ್ಕೆ ಹೋಗಿದ್ವಿ ನಾವು. ಮುದುಮಲೆ ಹೋಗಿ ನಿಯರ್ ಟು ಊಟಿ. ಹಾ, ಬರೀ 35 ಕಿಲೋಮೀಟರ್ ಅಷ್ಟ ದೂರ ಇತ್ತು. ಊಟಿನ ಹೊಡಿಯೋಣ ಅಂತ ಪ್ಲಾನ್ ಮಾಡಾಕತ್ತಿದ್ವಿ. ಬಟ್ ಊಟಿ ಮಳೆಗಾಲದಾಗ ಹೋಗೋಣ ಬೇಕಂತಾನೆ ಮಳೆ ಗಾಡಿ ಹೊಡಿನಲ್ಲಿ ಅಂತ ಬಿಟ್ಟೇನಿ. ಅದಾದ್ಮೇಲೆ ಮತ್ತೊಂದೇನಂತಂದ್ರ ಈಗ ವಾಪಸ್ ಬರ್ಬೇಕಾದ್ರೆ ಮುದುಮಲೆಯಿಂದ ವಾಪಸ್ ಮೈಸೂರಿಗೆ ಬರ್ಬೇಕಾದ್ರೆ ಮೈಸೂರಿನಾಗ ಸ್ಟೇ ಮಾಡಿದ್ವಿ ನಾವು. ಅವಾಗ ಎಷ್ಟು ಕೊಡ್ತಾರೆ? 27 ಕೊಡ್ತೀವಿ. ಈಗ ನೋಡ್ರಿ ಈಗೂ 24 ಕೊಡಾಕತ್ತೈತಿ, ವಿಚ್ ಇಸ್ ಗುಡ್ ಥಿಂಗ್. ಹಂಗಾಗಿ ಲೈಟ್ ಫುಡ್ನಾಗ ಗಾಡಿ ಹೊಡೀರಿ. ಎತ್ತಿಗೆತ್ತರ ಸ್ಪೀಡ್ ಹೊಡಿದ್ರೆ ದೊಡ್ಡ ಸಣ್ಣತನ ಅಲ್ಲ, ನಾನು ಹೊಡಿಬೋದು ಅದನ್ನ. ಆದ್ರೇನು ಕರೆಕ್ಟಾಗಿ ಹೊಡ್ಕೊಂಡು ಮೈಲೇಜ್ ಕೊಡ್ತಂದ್ರೆ ನಿಮಗೂ ಖುಷಿ ಅನಿಸ್ತೈತೆ. ಕಡಿಮೆ ರೊಕ್ಕದಾಗ ಹೆಚ್ಚಿಗೆ ಹೊಡಿಬೋದು ಗಾಡಿ, ರೊಕ್ಕ ನಿಮ್ಮನ್ನ ಉಳಿತಾವ. ಆಮೇಲೆ ಗಾಡಿ ಕಂಡೀಷನ್ ಚಲೋ ಇರ್ತೈತಿ. ಲೈಟ್ ಫುಟ್ನಾಗ ಹೊಡೀರಿ. ಇದೇ ಒಂದು ಪ್ರೂಫ್, ಲೈವ್ ಪ್ರೂಫ್. ನಾನು ಬರೀ ಯೂಟ್ಯೂಬ್ನಾಗ ಸುಳ್ಳು ಹೇಳ್ತಾರೆ ಅನ್ಕೊಂಡಿದ್ದೆ. ಇದು ನಂದು ಎಕ್ಸ್ಪೀರಿಯನ್ಸ್. ನೋಡ್ರಿ, ಇದು ಇನ್ನೂ ಹೆಚ್ಚಿಗೆ ಕೊಡಾಕತ್ತಿತ್ತು ಅಂತ ಹೇಳ್ತೀನಿ. ನಿನ್ನಿದ ವಿಡಿಯೋ ನೋಡ್ರಿ ನೀವು ಬೇಕಿದ್ರೆ. 27 ಕಿಲೋಮೀಟರ್ ಮೈಲೇಜ್ ಕೊಟ್ಟತ್ತದ. 27 ಕಿಲೋಮೀಟರ್ ಮೈಲೇಜ್ ಭಾರಿ ಐತಿ. ಗಾಡಿ ಮಾತ್ರ ಭಾರಿ ಐತಿ. ಐ ಆಮ್ ವೆರಿ ಹ್ಯಾಪಿ. ಈಗ ನೋಡ್ರಿ ಟೋಲ್ ರೋಡ್ ಸ್ಟಾರ್ಟ್ ಆಗ್ತೈತಿ. ಇಷ್ಟ ತನಕ ಟೋಲ್ ರೋಡ್ ಇದ್ದಿದ್ದಿಲ್ಲ, ಬಟ್ ಟೋಲ್ ಆದ್ಮೇಲೂ ಮುಂದ್ ರೋಡ್ ಚಲೋ ಐತಿ. ಟೋಲ್ ರೋಡ್ ಅಂತೂ ನಿಮಗೆ ಗೊತ್ತೈತಲ್ಲ ಹೆಂಗ್ ಮಸ್ತ್ ಐತೆ ಅಂತ ಹೇಳಿ. ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಅದನ್ನ ಚಂದ ಕಾಣ್ತೈತದ. ನಾವು ಆನ್ ದ ವೇ ಬರಬೇಕಾದ್ರೆ ನೋಡ್ರಿ ಇಲ್ಲಿ ಪಂಚಮುಖಿ ಗಣಪತಿ ಗುಡಿ ಐತಿ. ಸೊ ಚಂದ ಐತಿ ಇದು. ಒಮ್ಮೆ ನಾವು ಹೋಗಿ ಬರ್ಬೇಕು ನೋಡ್ರಿ. ಇಲ್ಲೇ ದೊಡ್ಡದೈತಿ, ಮಸ್ತ್ ಐತಿ. ಸೊ ಇನ್ನೇನು ಬೆಂಗ್ಳೂರು ಸನಿಪ್ ಬಂದ್ವಿ ನಾವು. ಮೈಸೂರು ಬೆಂಗ್ಳೂರು ರೋಡ್ ಹೊಡಿಯೋದು ಒಂದಾದ್ರೆ ಬೆಂಗಳೂರು ಒಳಗೆ ಹೊಡಿಯೋದು ಒಂದು ದೊಡ್ಡ ಪ್ರಾಬ್ಲಮ್ ನೋಡ್ರಿ. ಅದ್ರಾಗ ನಾವು ಹೋಗಿದ್ದ ಟೈಮ್ ರಾಮನವಮಿ ಟೈಮ್ ಅದ. ಸೊ ಹಂಗಾಗಿ ಗದ್ಲು ಭಾಳ ಇತ್ತು. ಬೆಂಗಳೂರೇನೋ ರೀಚ್ ಆದ್ವಿ, ಬಟ್ ಮನೆಗೆ ರೀಚ್ ಆಗೋದೇನು ಈಸಿ ಇಲ್ಲ. ಯಾಕಂತಪ್ಪ ಅಂತಂದ್ರೆ ನಮ್ಮ ಮನೆ ಬೆಂಗಳೂರು ಎಂಡಿಂದ ಮನೆಗೆ ಬರ್ಬೇಕಂದ್ರೆ ಅದು 2 ತಾಸು ಬೇಕು. ಅದ್ರಾಗ ನೋಡ್ರಿ ಹಬ್ಬದ ಟೈಮ್ ಅದ. ಅಂದ್ರೆ ಹನುಮ ಜಯಂತಿನೂ ರಾಮನವಮಿನೂ ಏನೋ ಇತ್ತು ಆ ಟೈಮಿಗೆ. ಸೊ ಹಂಗಾಗಿ ಏನಾತಂದ್ರೆ ಎಲ್ಲ ರೋಡ್ಸ್ ಬ್ಲಾಕ್, ಎಲ್ಲ ಕಡೆ ಟ್ರಾಫಿಕ್. ಸೊ ಭಾಳ ಪ್ರಾಬ್ಲಮ್ ಆಕೈತಿ. ಗೇರ್ ಗಾಡಿ ಇದ್ದವ್ರದಂತೂ ಭಾಳ ಪಚಿತಿ ಆಗ್ಬಿಡ್ತೈತೆ ನೋಡ್ರಿ. ಹೊಳಮಳ ಗೇರ್ ಚೇಂಜ್ ಮಾಡೋದದು. ಸೊ ಹಾಗಾಗಿ ನಮ್ದು ಆಟೋಮೆಟಿಕ್ ಗಾಡಿ ಐತಿ, ಅಷ್ಟು ಪ್ರಾಬ್ಲಮ್ ಅನಿಸ್ಲಿಲ್ಲ. ಬಟ್ ಆದರೂ ಹೊಡೆಯವ್ರಿಗೆ ತ್ರಾಸ ಅಲ್ರಿ. ಇಂಥ ಟ್ರಾಫಿಕ್ನಾಗ ಪದೇ ಪದೇ ನಿಲ್ಲಿಸ್ಬೇಕು, ಸ್ಪೀಡ್ ಕಮ್ಮಿ ಮಾಡ್ಬೇಕು, ಸ್ಪೀಡ್ ಹೆಚ್ಚು ಮಾಡ್ಬೇಕು. ಸೊ ಜರ್ನಿ ಹಿಂಗೆ ಬಂತು ನಮ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಏನು ಬಂದ್ವಲ್ಲ, ಐ ಮೀನ್ ಮೈಸೂರಿಂದ ಬೆಂಗಳೂರು ಏನು ಬಂದ್ವಲ್ಲ, ಅದು ಸ್ಮೂತ್ ಜರ್ನಿ ಇತ್ತು. ಬಂದಿದ್ದು ಗೊತ್ತಾಗಲಿಲ್ಲ ನಮಗೆ. ಬಟ್ ಯಾವಾಗ ಸಿಟಿ ಎಂಟರ್ ಆದ್ವಲ್ಲ ಅಲ್ಲಿ ಚಾಲು ಆತ್ ನೋಡ್ರಿ. ಆಕ್ಚುಲಿ ನಾಟ್ ಇವನ್ ಅ ಸಿಂಗಲ್ ಬ್ರೇಕ್. ಈಗ ಬಂದೇವಿ, ಇನ್ನೊಂದು 60 ತಾಸನೇ ಹೋಗಿ ಮನೆ ಮುಟ್ಟಿದ್ರೆ ಮುಗಿದು ಹೋಗಿರೋದ. ಈಗ ನೋಡಿದ್ರೆ ಈ ಪರಿ ಟ್ರಾಫಿಕ್ ಇದೆ.
ನಾವು ನೋಡ್ರಿ ಟ್ರಾಫಿಕ್ ತಪ್ಪಿಸ್ಕೊಳಕ್ಕೆ ಆ ರೋಡ್ ಈ ರೋಡ್ ಅನ್ಕೊಂತ ಊರೆಲ್ಲ ಸುತ್ತಾಡಿದ್ವಿ. ಸೊ ಮನೆಗೆ ಬರೋದು ಆಲ್ಮೋಸ್ಟ್ ನೈಟ್ 10:30 ಅನ್ನೋ 11 ಆತು. ನಾವು ಮನೆಗೆ ಬಂದು ರೀಚ್ ಆದ್ವಿ. ಏನೋ ನೋಡ್ರಿ ಒಟ್ಟು ರೋಡ್ಸ್ ಅಂತೂ ಕೆಟ್ಟ ಟ್ರಾಫಿಕ್ ಇದ್ದು. ಹಾಗಾಗಿ ಇವ್ನು ಏನು ಮಾಡಿದ್ರು, ಹೆಂಗೂ ನನ್ನ ಕಾಲೇಜ್ ನೋಡಿಲ್ಲ ನೀನು, ಸೊ ಇವ್ರ ಕಾಲೇಜ್ ಪೆಸೆಟ್, ಸೊ ಅದನ್ನು ತೋರಿಸ್ಕೊಂಡು ಬರ್ತೇನೆ ನಿಂಗೆ ಅಂತೇಳಿ ಕಾಲೇಜ್ ತೋರಿಸ್ಕೊಂಡು ಅದ ರೋಡ್ಲೇನ ಬಂದರು. ಮನೆಗೆ ಬಂದೇನೋ 11 10:30 ಆಗಿತ್ತು. ಮನೆಗೆ ಬಂದು ಹತ್ತಿದ್ವಿ ನೋಡ್ರಿ. ಸೊ ಹಿಂಗಾತು ನಮ್ದು ಮೈಸೂರು ಜರ್ನಿ. ಹೆಂಗೆ ಅನ್ನಿಸ್ತು ನಿಮಗೆ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಐ ಹೋಪ್ ಎಲ್ಲ ವೀಡಿಯೋಸ್ ನೀವು ನೋಡಿರಂತ ಹೇಳಿ. ಸೊ ಎಲಿಫೆಂಟ್ ಕ್ಯಾಂಪದ್ದಾತ, ಲಲಿತ್ ಮಹಲ್ ಪ್ಯಾಲೇಸ್, ಟ್ರೈನ್ ಮ್ಯೂಸಿಯಮ್, ಸೊ ಇಷ್ಟೆಲ್ಲ ಕವರ್ ಮಾಡೇವಿ. ಯಾರು ನೋಡಿಲ್ಲ ಅವನ್ನೆಲ್ಲ ನೋಡ್ಕೊಂಬರ್ರಿ. ಹಿಂಗೆ ಸಪೋರ್ಟ್ ಮಾಡ್ಕೊತೇರಿ, ಸಬ್ಸ್ಕ್ರೈಬ್ ಮಾಡಿರಿ.